ನಾನು ಹೇಳಿದ ಮಾತಿಗೆ ಬೆಲೆ ಕೊಡ್ದೇನೆ ಮಗಳನ್ನ ಮನೆ ಕರ್ಕೊಂಡ್ ಬಂದಿದ್ದೀಯ. ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ? ಹಾಡ್ ಬೇರೆ ಹಾಡ್ತಾ ಇದೀಯಾ, ಖುಷಿ ಬೇರೆ ಆಗ್ತಾ ಇದೀಯಾ. ನಮ್ ಗಗನ್ ಅಣ್ಣನ್ನ ನಿಮ್ಮಣ್ಣನಾಗ್ ಮಾಡ್ಕೊಂಡು ತುಂಬಾ ಉರಿತಾ ಇದೀಯಾ. ನಿನಗೇನನ್ಸುತ್ತೆ? ನೀನು ಗಗನ್ ಅಣ್ಣನ ಒಲಿಸ್ಕೊಂಡು ನಮ್ ವಿರುದ್ಧನೇ ಎತ್ಕಟ್ತೀಯ ಅವ್ರನ್ನ. ದಿವ್ಯಾ, ಇನ್ನು ನೀನು ಮತ್ತೆ ನಿಮ್ಮ ಗಗನ್ ಅಣ್ಣ ಈ ಅಜಯ್ನ ಇನ್ನೊಂದು ಮುಖ ನೋಡಿಲ್ಲ. ಈಗ ನೋಡ್ತೀಯ ನೀನು. ಏನ್ ಹುಚ್ಚಿಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಅಜಯ್, ಮರಿಬೇಡ, ಆ ಗಗನ್ ನಿನ್ನ ಜೀವನದಲ್ಲಿ ನಿನ್ನ ಸಂಬಂಧದಲ್ಲೂ ತಲೆ ಹಾಕ್ತಿದ್ದಾನೆ. ಆ ಗಗನ್ಗೆ ಇಲ್ಲೇನ್ ನಡೀತಿದೆ ಅಂತ ಒಂಚೂರು ಗೊತ್ತಾಗ್ಬಾರ್ದು. ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಇವಳು ಈ ರೀತಿ ಆಡ್ತಾ ಇದ್ರೆ ನನ್ನನ್ನು ನಾನು ಹೇಗೆ ಕಂಟ್ರೋಲ್ ಮಾಡ್ಕೊಡೋದು? ಇವಳಿಗೇನನ್ಸುತ್ತೆ? ತನ್ನ ಮಗಳನ್ನ ಇಲ್ಲಿರೋದಕ್ಕೆ ಕರ್ಕೊಂಡು ಬಂದ್ಮೇಲೂ ಕೂಡ ನಾನು ಸುಮ್ಮನೆ ಬಿಡ್ತೀನಿ. ಅಜಯ್ ಕುಮಾರ, ನಾನಿದ್ದೀನಲ್ಲ, ಈ ತಾಯಿ ಮಗಳ ಬಗ್ಗೆ ನೀನೇನು ಯೋಚನೆ ಮಾಡ್ಲೇಬೇಡ.